ಹಲೋ ಫ್ರೆಂಡ್ಸ್, ಇವತ್ತು ನಾನು ಬ್ರೊಕೋಲಿ ಮಿಕ್ಸ್ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಸೊ ಬ್ರೊಕೋಲಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬ್ರೊಕೋಲಿಯನ್ನು ಕುದಿಯೋ ನೀರಿಗೆ ಹಾಕಿದ್ದೀನಿ. ಅದರಿಂದ 2 ರಿಂದ 3 ನಿಮಿಷದಲ್ಲಿ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇಷ್ಟು ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಜಾಲರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರಲ್ಲೇ ಇದ್ದರೆ ಕಲರ್ ಹೋಗಿಬಿಡುತ್ತದೆ, ಆಮೇಲೆ ಜಾಸ್ತಿ ಬೇಯುತ್ತೆ. ಸೊ ಈ ಥರ ನೀರಲ್ಲಿ ಅದನ್ನು ಜಾಲರಿಯಲ್ಲಿ ಸೋಸ್ಕೊಂಡು ಅದನ್ನು ನೀರು ಇಳಿಲಿಕ್ಕೆ ಜಾಲರಿಯಲ್ಲಿ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಬ್ರೊಕೋಲಿ ಆರಿದ ಮೇಲೆ ಒಂದು ತರಕಾರಿ ಕಟ್ ಮಾಡೋದ್ರಲ್ಲಿ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಸೊ ಆನಂತರ ಅದೇ ಇದಕ್ಕೇ ಒಂದು 4 ಮೆಣಸಿನಕಾಯಿ ಚಾಪರ್ಗೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸಹಿತ ಸ್ವಲ್ಪ ಚಾಪ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರಕ್ಕೋಸ್ಕರ ಇವತ್ತು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ 2 ಆಲೂಗಡ್ಡೆಯನ್ನು ಬಾಯ್ಲ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಳ್ತೀನಿ. 2 ಆಲೂಗಡ್ಡೆ ಇವೆಲ್ಲ ದಿನಸನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು, ಇವೆಲ್ಲವನ್ನು ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಕೈಯಲ್ಲಿ ಅಥವಾ ಒಂದು ಏನಾದರೂ ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಂದು ಪರೋಟ ಒಳಗೆ ಇಡಲಿಕ್ಕೆ ಬಾಲ್ಸ್ಗಳನ್ನ ಮಾಡ್ಕೋಬೇಕು. ಸೊ ಈ ಥರ ನಾನು ಒಂದು 6 ಬಾಲ್ಸ್ ಆಗಿದೆ. ನಾನು ಒಂದು ಪರೋಟ ಮತ್ತು 2 ಆಲೂಗಡ್ಡೆಯಿಂದ ಒಂದು 6 ಬಾಲ್ಸ್ ಮಾಡಿದ್ದೀನಿ. ಒಂದು 6 ಪರೋಟ ಮಾಡ್ಕೊಳ್ತೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬ್ರೊಕೋಲಿ ಪರೋಟಕ್ಕೆ ಒಂದು ಅರ್ಧ ಕಪ್ಪಲ್ಲಿ ಒಂದು 3 ಕಪ್ಪಷ್ಟು ನಾನು ಚಪಾತಿ ಹಿಟ್ಟು, ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಡಫನ್ನು ಮಾಡ್ಕೋಬೇಕು. ಈ ಥರ ಮಿದುವಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ತಕ್ಷಣ ಆ ಪರೋಟಕ್ಕೆ ಒಂದು ಸ್ವಲ್ಪ ಮೊಸರು ಮಾಡ್ಕೋಬೇಕು, ಮೊಸರು ಬಜ್ಜಿ. ಸೊ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಬೇಕಂದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ. ಸ್ವಲ್ಪ ಜೀರಿಗೆ ಪುಡಿ, ನಂತರ ಒಂಚೂರು ಗರಂ ಮಸಾಲೆ ಹಾಕ್ಕೋಬೇಕು. ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆನಂತರ ದಹಿ ಅಂದರೆ ಕರ್ಡ್ಸನ್ನು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ನಾನು ಒಂದು ಇಬ್ಬರಿಗೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪರೋಟಗೆ ಇದೇ ಕಾಂಬಿನೇಷನ್ ಯೂಶ್ವಲಿ. ಸೊ ಈ ಥರ ಈಗ ದಹಿ ರೆಡಿಯಾಗಿದೆ. ಸೊ ಈಗ ಪರೋಟ 6 ಚಪಾತಿ ಹಿಟ್ಟನ್ನು ಡಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ರೊಕೋಲಿದು 6 ಬಾಲ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಎಣ್ಣೆ ಸವರ್ಕೊಂಡು ಚಪಾತಿನ ಸ್ವಲ್ಪ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಅದರೊಳಗೆ ಈ ಬ್ರೊಕೋಲಿಯನ್ನು ಬಾಲ್ಸ್ ಮಾಡಿರ್ತಕ್ಕಂಥದ್ದು, ಆಲೂ ಮತ್ತು ಬ್ರೊಕೋಲಿ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ಸ್ಟಫ್ ಮಾಡ್ಕೋಬೇಕು. ಅದರೊಳಗೆ ಇಟ್ಬಿಟ್ಟು ಕೈಯಲ್ಲಿ ತೊಗೊಂಡು ಅದರೊಳಗೆ ಇಟ್ಕೊಂಡು ನೀಟಾಗಿ ಅದು ತಕ್ಷಣ ಇಮಿಡಿಯೇಟಾಗೆ ಮಾಡ್ಕೋಬೇಕು. ಆ್ಯಕ್ಚುಲಿ ಬ್ರೊಕೋಲಿ ಸ್ವಲ್ಪ ಬೇಯಿಸಿರೋದ್ರಿಂದ ಸ್ಮೂತ್ ಆಗುತ್ತೆ. ಸೊ ಈ ಥರಾಗಿ ಸ್ಟಫ್ ಮಾಡ್ಕೋಬೇಕು. ಬ್ರೊಕೋಲಿ ತುಂಬ ಪ್ರೋಟೀನ್ ರಿಚ್ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಅದರಿಂದ ಬ್ರೊಕೋಲಿಯಿಂದ ಪರೋಟ ಮಾಡ್ಬೋದು, ಹಾಗೆ ಸಬ್ಜಿನೂ ಮಾಡ್ಬೋದು. ಈ ಥರ ಅದನ್ನು ಸ್ಟಫ್ ಮಾಡಿಕೊಂಡು ಮತ್ತು ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ರೋಲರಿಂದ ಅದನ್ನು ಚೆನ್ನಾಗಿ ಲಟ್ಸ್ಕೋಬೇಕು, ಉದ್ಕೋಬೇಕು. ಸೊ ಉದ್ಕೊಂಡು ತವಾಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಸೊ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಪರೋಟದು. ಆದರೆ ಇದು ಆಲೂ ಮಿಕ್ಸ್ ಮತ್ತು ಬ್ರೊಕೋಲಿಯಿಂದ ಮಾಡಿರ್ತಕ್ಕಂಥ ಒಂದು ಪರೋಟ, ಆದ್ದರಿಂದ ನಾನು ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ. ಸೊ ಈ ಥರ ತವ ಮೇಲೆ ಅದನ್ನು ಹಾಳೆಯಿಂದ ತೆಗೆದ್ಬಿಟ್ಟು ಕೈಯಿಂದ ತವಕ್ಕೊಂದು ಸ್ವಲ್ಪ ಎಣ್ಣೆ ಚುಮ್ಮಿಸ್ಬಿಟ್ಟು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಅದನ್ನು 2 ಬದಿಗೂ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಈ ಥರ ಪರೋಟವನ್ನು ಸ್ಟಫಿಂಗ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಈ ಒಂದು ಬ್ರೊಕೋಲಿ ಮತ್ತು ಆಲೂ ಮಿಕ್ಸ್ ಮಾಡಿರ್ತಕ್ಕಂಥ ಪರೋಟ ತುಂಬ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗಿರುತ್ತದೆ. ಡೈಲಿ ಲಂಚ್ ಬಾಕ್ಸಿಗೆ ಏನು ಇಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಸೊ ಇದೊಂದು ಲಂಚ್ ಬಾಕ್ಸಿಗೂ ಸಹಿತ ಇಡ್ಲಿಕ್ಕೂ ಸಹಿತನೂ ಸ್ಮೂತಾಗಿ ಟೇಸ್ಟಿಯಾಗಿ ಇರ್ತಕ್ಕಂಥ ಒಂದು ಲಂಚ್ ಬಾಕ್ಸಿಗೆ ಇಡಲಿಕ್ಕೆ ಒಂದು ರೆಸಿಪಿ ಆಗಿರ್ತದೆ. ಸೊ ಈ ಥರನಾಗಿ ಅದು ಈಗ ಈ ಕಡೆ 2 ಕಡೆಯೂ ಚೆನ್ನಾಗಿ ಬೆಂದಿದೆ. ಸೊ ಅದನ್ನು ತಕ್ಕೊಳ್ತೇನೆ ಈಗ ಅದನ್ನು. ಸೊ ನಂತರ ಪುನಃ ಇನ್ನೊಂದನ್ನು ತವ ಮೇಲೆ ಹಾಕ್ಕೊಂಡು ಎಣ್ಣೆ ಸವರ್ಬಿಟ್ಟು ಎಣ್ಣೆ ಚುಮ್ಮಿಸ್ಕೊಂಡು ಸೊ ಇನ್ನೊಂದನ್ನು ಹಾಕ್ಕೊಳ್ತೇವೆ. ಈಗ ಈ ಥರನಾಗಿ ಪರೋಟವನ್ನು ಮಾಡ್ಕೋಬೇಕು. ಸೊ ಈ ಥರ ಆ ಕಡೆ ಹಾಕ್ಬಿಟ್ಟು ಈ ಕಡೆ ಇನ್ನೊಂದು ಪುನಃವನ್ನು ಲಟ್ಟಿಸ್ಕೋಬೋದು.
ಈ ಥರ ಎಲ್ಲ ಮಾಡಿಕೊಂಡು ಸೊ ನೀಟಾಗಿ ಅದನ್ನು ಸ್ಟಫ್ ಮಾಡ್ಕೊಂಡಿದ್ರೆ ಈ ಥರ ಆರಾಮಾಗಿ ಲಟ್ಸ್ಕೋಬೋದು. ಯಾವುದೇ ರೀತಿಯ ಒಂದು ಇದಿಲ್ದಾಗೆ ನೀಟಾಗಿ ಸೊ ಆರಾಮಾಗಿ ಚಪಾತಿ ಹೇಗೆ ಲಟ್ಸ್ತೀವೋ ಹಾಗೇ ಲಟ್ಸ್ಕೋಬೋದು. ಈಗ ಅದು ಲಟ್ಸೋದು ಹಾಗೆ ಸೊ ಅದನ್ನು ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಸೊ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಪರೋಟಸ್ ಎಲ್ಲ ರೆಡಿ ಆಗಿದೆ. ಈ ಥರನಾಗಿ ಬ್ರೊಕೋಲಿ ಮತ್ತು ಆಲೂ ಮಿಕ್ಸ್ ಪರೋಟ, ಸೌತೆಕಾಯಿ, ಕೆಂಪು ಚಟ್ನಿ, ಮೊಸರು ಬಜ್ಜಿ ರೆಡಿಯಾಗಿದೆ. ಸೊ ನೀವು ಮನೇಲಿ ಒಮ್ಮೆ ಬ್ರೊಕೋಲಿ ಮಿಕ್ಸ್ ಆಲೂ ಪರೋಟವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.